ಈಗ ಇಂದ್ರಿಯ ಆತ್ಮವಾದಿಗಳು ಖಂಡನ ಮಾಡಿದರು. ಇಂದ್ರಿಯ ಆತ್ಮ ನಹಿ, इंद्रियों से भिन्न प्रतीत हुए. श्रुति स्मृति इतिहास पुराण इत्यादि को भी तीन इंद्रियों से भिन्न आत्मा कथन करे जाते. चक्षु आदि इंद्रिय आत्मा नहीं. ಚಕ್ಷು ಆದಿ ಅಂದರೆ 5 ಜ್ಞಾನಗಳು ಯಾವುವು ಆತ್ಮ ಅಲ್ಲ ಅಂತ ವಿಸ್ತಾರವಾಗಿ ಖಂಡನ ಮಾಡ್ಕೊಂಡು ಬಂದರು. ಈಗ ಮತ್ತೆ ಶಂಕ ಏನೈತಿ ನೋಡಿ. 6ನೇದು ಉಕ್ತ ದೋಷೋಂತೆ ಇಂದ್ರಿಯಂಕು ಆತ್ಮರೂಪತಾ ಮತ ಹೋ. ಇಲ್ಲಿ ಪರ್ಯಂತರವಾಗಿ ನೀವು ನಮ್ಮ ಶಂಕೆಗೆ ದೋಷ ಕೊಟ್ಟು ಇಂದ್ರಿಯೇ ಆತ್ಮ ಅಂತ ಅನ್ನೋದು ಖಂಡನ ಮಾಡ್ಕೊಂಡು ಬಂದಿರಿ. ತಥಾಪಿ ಪ್ರಾಣ ಹಿ ಆತ್ಮ. ಈಗ ನಾವು ಒಳಗೆ ಇದ್ದುದು ಪ್ರಾಣ ಏನದ, ಆ ಪ್ರಾಣವಾದಿ ಹಿರಣ್ಯಗರ್ಭ ಉಪಾಸಕರು ಪ್ರಾಣಕ್ಕೇನೆ ಆತ್ಮ ಅಂತ ಅಂದಾಗ, ಚಾರ್ವಾಕ ಏಕದೇಶಿ ಇಂದ್ರಿಯಕ್ಕೆ ಆತ್ಮ ಅಂದರು, ಚಾರ್ವಾಕ ದೇಹಕ್ಕೆ ಆತ್ಮ ಅಂದ. ಇವರು ಹಿರಣ್ಯಗರ್ಭ ಉಪಾಸಕರು ಪ್ರಾಣಕ್ಕೇನೆ ಆತ್ಮ. ಅವ್ರೇನಂತಾರೆ ಪ್ರಾಣ ಹಿ ಆತ್ಮ ಹಿ ಕಾಯ್ತೆ. ಅಹಂ ಕ್ಷುಧಾ ಪಿಪಾಸಾವ. ನಾನು ಹಸಿವೆ ನೀರಡಿಕೆ ಉಳ್ಳವ. या प्रकार का लोगों का अनुभव क्षुधा पिपासा धर्म विशिष्ट, क्षुधा पिपासा विशेषण, आ प्राण विशेष, ಈ ಎರಡೂ ಕೂಡ್ಕೊಂಡು ಇದು ಆತ್ಮರೂಪತಾ ಸಿದ್ಧ ಕರೆ. ಆತ್ಮರೂಪತಾ ಸಿದ್ಧ ಕರೆ. और अन्यो अंतरात्मा प्राणमय ये श्रुति भी प्राणन को भी आत्मा कहे. श्रुति प्रमाण ಕೊಟ್ಟಿರೋ अन्यो अंतरात्मा प्राणमय ಒಳಗಿರುವ ಪ್ರಾಣವೇ आत्मा इति. ये श्रुति प्राणन कोई आत्मा कहे. और स्वप्न सुसुप्ति विषय 3 इंद्रियों के लय हुए भी. स्वप्न सुसुप्तिಯಲ್ಲಿ ಇಂದ್ರಿಯಗಳೆಲ್ಲ ಲಯವಾದಾಗಾದರೂ ಕೂಡ हुए भी सो प्राण विद्यमान है. याते सो प्राण ही आत्मा है. ಇಂದ್ರಿಯಗಳು ಎಲ್ಲ ಲಯ ಆಗಿದ್ರು ಕೂಡ ಸುಸುಪ್ತಿಯಲ್ಲಿ ಪ್ರಾಣ ಇರುತ್ತದೆ. ಆದ್ದರಿಂದ ಪ್ರಾಣವೇ ಆತ್ಮ ಐತಿ ಅಂತ ಅಲ್ಲಿ ಪಂಚದಶಿ ಅವ್ರು ಹೇಳೋದು 6ನೇ ಪ್ರಕರಣ ಟಿಪ್ಪಣಿ 60. 58 ಮ್ಯಾಲೆ ಏನೈತಲ್ಲ ಶ್ರುತಿ ಸ್ಮೃತಿ ಇತಿಹಾಸ ಪುರಾಣ. ಈಗ ಪ್ರಾಣ ಸಮಾಧಾನದ 6ನೇ ಪ್ರಕರಣ. ठीक है. ये समाधान कर दो. वायु का विकार होने से सो प्राण भी बाह्य वायु की नहीं, आत्मा नहीं. ಬಾಹ್ಯ ವಾಯು ಕಿ ನ್ಯಾಯಿ ಅಂದರೆ ಪ್ರಾಣವು ಇದು ಅನಾತ್ಮಾದ. ಪ್ರಾಣಂ ಪಕ್ಷಕೃತ್ಯ. ಬಾಹ್ಯ ವಾಯು ಕಿ ನ್ಯಾಯ ಅಂದ್ಕೊಳ್ಳೆ ಪ್ರಾಣಂ ಪಕ್ಷಕೃತ್ಯ. ಆ ಪ್ರಾಣ ಏನು ಮಾಡ್ತೀರಿ, ಸಿದ್ಧ ಮಾಡ್ತೀರಿ, ನಾವು ಅನಾತ್ಮ ಅಂತ ಸಿದ್ಧ ಮಾಡಿರ್ತೇವೆ. ವಾಯುತ್ವಾತ್ ವಾಯುರೋಣದಿಂದ ಬಾಹ್ಯ ವಾಯು ಕಿ ನ್ಯಾಯಿ ಹೊರಗಿನ ವಾಯುವಂತೆ. ವಾಯು ಕಿ ನ್ಯಾಯಿ ಆತ್ಮನಿಗೆ. ಹೊರಗಿನ ವಾಯು ಇದು ಬಾಹ್ಯ ವಾಯು ಆತ್ಮದೇನು ಇಲ್ಲ. ಇನ್ನು ಹೊರಗಿನ ಬಾಹ್ಯ ವಾಯು ಹೆಂಗದ, ಅದು ಕ್ರಮ ಸೃಷ್ಟಿಯಿಂದ ಆಕಾಶದಿಂದ ಉತ್ಪತ್ತಿ ಆಗ್ಯದ. ಅದು ಬಾಹ್ಯ ವಾಯು ಏನದ ಆಕಾಶದಿಂದ ಉತ್ಪತ್ತಿ ಆಗ್ಯದ. ಉತ್ಪತ್ತಿ ಆಗೋದು ಯಾವಾಗಲೂ ನಾಶ ಆಗ್ತದೆ ಅಂದಮೇಲೆ ಅದು ಅನಾತ್ಮನೇ. ಅದು ಸಮಾಧಾನ ನೋಡ್ರಿ. समाधान आत्मा नहीं है. और क्षुद पिपासावान अहम क्षुद पिपास. ನಾನು ಹಸಿವೆ ನೀರಡಿಕೆ ಉಳ್ಳವ ನಾನು. ಅಹಂ 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 ಅದಕ್ಕೆ ಅಹಂ ಅಹಂ ಪ್ರತ್ಯಯ ಆತ್ಮ ಅಂತೆಲ್ಲ ಹೇಳ್ತಾರೆ. ये उक्त अनुभव तो लोहिता स्फटिका इस अनुभव की नहीं ब्रह्मरूप है. लोहिता ವಾಸ್ತವಿಕವಾಗಿ ಅದು ಪ್ರಾಣ ಜಡಾನಿ ಅದ. ಪ್ರಾಣ ಏನದ ಜಡಾನಿ ಅದ. ಪರಂತು ವಾಸ್ತವಿಕ ನೋಡಿದರೆ ಪ್ರಾಣಕ್ಕೆ ಹಸಿವೆ ನೀರಡಿಕೆ ಅಂತ ಹಿಂಗೆ ಹೇಳ್ಕೊಂಡು ಬಂದರು. ವಾಸ್ತವಿಕ ಅದರಲ್ಲಿ ಕ್ಷುಧ ಪಿಪಾಸವಾನ್ ಇಲ್ಲವೇ ಇಲ್ಲ. ವಾಸ್ತವಿಕ ಸಿದ್ಧಾರೂಢರು ಹೇಳಿದ್ರು ಎಂತ, ವಾಸ್ತವಿಕ ಹಸಿವೆ ನೀರಡಿಕೆ ಪ್ರಾಣಕ್ಕಲ್ಲ. ಹಸಿವೆ ನೀರಡಿಕೆ ಅವು ಪ್ರಾಣಕ್ಕೆ ಅಲ್ಲ. ಯಾವ ಕಾಲದಾಗ ನಿಮಗೆ ಹಸಿವೆ ನೀರಡಿಕೆ ಆಗ್ತದೆ ಆ ಕಾಲದಾಗ ನೀವು ಆ ಹಸಿವಿಂದ ಎದ್ದ ಕಾಲದಾಗ ವೃತ್ತಿ ಆ ದೊಳಗೆ ಹೋಗಿ ಹಚ್ಚಿದ್ರಿ ಅಂದ್ರೆ ಹಸಿವೆ ನೀರಡಿಕೆ ಆಗ್ತವೆ. ಹಸಿವೆ ನೀರಡಿಕೆ ಆದ ಕಾಲದಾಗ ವೃತ್ತಿ ಆ ಹಸಿವಿಂದೊಳಗೆ ಬಿಡಿಸಿದ್ರಿ ನಿಮಗೆ ಆ ಕಾಲದ ಹಸಿವೆ ಆಗಲ್ಲ. ಅಂದರೆ ಹಸಿವೆ ನೀರಡಿಕೆ ವಾಸ್ತವಿಕವಾಗಿ ಅವು ಸ್ವಾಭಾವಿಕ ಅಲ್ಲ. ಸಿದ್ಧಾರೂಢ ಸೋಮ ಭೀಮನಿಗೆ ಹೇಳಿದರು ಅವು ಸ್ವಾಭಾವಿಕ ಅಲ್ಲ. ಸ್ವಾಭಾವಿಕ ಅಲ್ಲ. ಹಸಿವಿಂದೊಳಗೆ ಬಿಡಿಸ್ರಿ ನೀವು ಹೋಗ್ತೈತಿ.
ವಾಯುಕಿನಿ ಹೆಂಗೆ ಅನುಭವ ಅಂದ್ರೆ ಈಗ ಅಚಾನಕ ಭಾಳ ಹಸುವಾಗಿದೆ ಬಕ್ಕಳನ್ನು ಬಕ್ಕಳು ಒಟ್ಟು ನಾವು ಉಳ್ಳಾದ ಗತ್ಯಂತರ ಇಲ್ಲ ಅಚಾನಕ್ ಏನಾರೇ ಒಂದು ವಾರ್ತಾ ಯಾರೋ ಒಬ್ರು ಅಚಾನಕ್ ತಮ್ಮ ಎಕ್ದಮ್ ಸಮೀಪಿದ್ದವರು ತೀರ್ಕೊಂಡರು ತಾಯಿ ಕಡೆ ಬಂದ್ರೆ ರೊಟ್ಟು ಉಂಟು ಮತ್ತೆ ಮಂದಿ ಬರ್ತಾರೆ ಆತನೇನು ಅಷ್ಟು ಎಕ್ದಮ್ ಆಕಾರ ದುಃಖನ ಆಕಾರ ಆದಾಗ ಉಂಟಾತನೇನೀಗ ಒಂದೊಂದು ದಿನ ಹೋಗಿರ್ತದೆ ಗೊತ್ತಿಲ್ಲ ಅಂದರೆ ವಾಸ್ತವಿಕ ಹಸಿವೆ ನೀರಡಿಕೆ ಇವು ಆ ಪ್ರಾಣ ಸ್ವಾಭಾವಿಕ ಅಲ್ಲ ಬಾಯುವಾಯು की नहीं आत्मा नहीं और अच्युत पिपासा नाम ये उक्त अनुभव तो लोहिता स्फटिका इस अनुभव की नहीं तो ब्रह्मरूपी है याते ता अनुभवते भी प्राण की आत्म ಹಸಿವಿದು ಆ ಪ್ರಾಣದು ವಾಸ್ತವಿಕ ಆಧ್ಯಾತ್ಮ ಸಂಬಂಧ ಆಗಿಬಿಟ್ಟೈತೆ ಅದರದು ಅದರ ಸಲುವಾಗಿ ಅದು ವಾಸ್ತವಿಕ ನೀವು ಪ್ರಾಣ ಜಡ ಅದ ಹಸಿವಿನ ಹಿಡಿಕೆ ಅದಕ್ಕೆ ಅಹಂ ಅಹಂ ಅಂತಲ್ಲ ಚೇತನದಲ್ಲಿಯೇ ಅಹಂ ಅಹಂ ಆಗ್ತದೆ ಪ್ರಾಣ ನನಗೆ ಹಸಿವು ಆಗ್ತದೇನೆಂದರೆ ಪ್ರಾಣ ಅಂತದ ನನಗೆ ಹಸಿವಾಗ್ಯದ ತೊಂಬರಿ ಅಂತೇಳಿ ಇಲ್ಲವೇ ಇಲ್ಲ ಅದಕ್ಕೆ ಇದು ಆ ಲೋಹಿತ ಸ್ಫಟಿಕದಂತೆ ಅನುಭವದಂತೆ ಬ್ರಹ್ಮರೂಪನೇ ಇರುತ್ತದೆ ಯಾತೇತ ಅನುಭವತೆ भी प्राण का आत्मरूपता सिद्ध होवे नहीं और प्राण की आत्मता विषय जो तुमने श्रुति कही थी प्राण की आत्मता रूप विषय यो अन्यो अंतरात्मा प्राणमय ಅಂತ ಹಿಂಗೇನು ಹೇಳೋದಿಲ್ಲ आत्मता बोधन विषय तात्पर्य नहीं है किंतु मुमुक्षु जनों के प्रति सोपान क्रम करके सोपान क्रम अंदरे ಈಗ ಅನ್ನಮಯನಿ ಅಲ್ಲ ಪ್ರಾಣಮಯನಿ ಅಲ್ಲ ಮನೋಮಯನಿ ಅಲ್ಲ ವಿಜ್ಞಾನಮಯನಿ ಅಲ್ಲ ಆನಂದಮಯನಿ ಅಲ್ಲ ಅಂದ್ರೆ ಅರುಂಧತಿನೇ ಇವು ಯಾವ ಅಲ್ಲ ಅಲ್ಲ ಅದು ನೋಡು ಕೊನೆಗೆ ಅರುಂಧತಿನೇ ಅರುಂಧತಿ ಅನ್ನೋದು ಒಂದು ಅದು ನಕ್ಷತ್ರ ಅದು ತಿಳಿಸು ಸಾಲು ಹೇಳಿ ಆ ನೇರವಾಗಿ ಅದು ಗಿಡದ ಚಂಡಿಗೆ ನೋಡು ಅದನ್ನು ಶಾಖಾ ಚಂದ್ರಕೀನೇ ಎಂದಂತೆ ಶಾಖ ಇವು ಯಾವ ಅಲ್ಲ 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 ಅಂತ ಹೇಳೋ ಸಲುವಾಗಿ ಇವೆಲ್ಲ ಹಿಂಗೆ ಹೇಳ್ಯಾರ ಹೊರತೆ ವಾಸ್ತವಿಕವು ಇಲ್ಲವೇ ಇಲ್ಲ ಅದೇ ಆತ್ಮ ಅಂತ ಅಲ್ಲ ಅನ್ಯೋ ಅಂತರಾತ್ಮ ವಿಜ್ಞಾನಮಯ ಈ ಶ್ರುತಿ ವಾಸ್ತವಿಕ ಅದು ಶ್ರುತಿದ ಅಭಿಪ್ರಾಯ ಹಿಂಗದ ಕಿ ನಿನಗೆ ಯಾವ ಅನ್ನಮಯ ಅಂತ ಮನೋಮಯ ಅಂತ ಪ್ರಾಣಮಯ ಅಂತ ಅವ ವಿಜ್ಞಾನ ಇವು ಯಾವ ಅಲ್ಲ 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 ಅಂತ ಹೇಳಿ ಕೊನೆಗೆ ಯಾವ ಇಲ್ಲದೂ ಆತ್ಮ ಅದಲ್ಲ ಅದು ತಿಳಿಸೋ ಸಲುವಾಗಿ ಇವು ಅಲ್ಲ ಅಲ್ಲ ಅಂತ ಶ್ರುತಿ ವಾಸ್ತವಿಕ ಈ ಶ್ರುತಿನೇ ಪ್ರಾಣಮಯ ಆತ್ಮ ಅಲ್ಲ ठीक श्रुति सोपान कर्म करके शुद्धात्मा के जनावने विषय ही तात्पर्य है जो कदाचित श्रुति का प्राण की आत्मता विषय ही तात्पर्य होवे तो अन्यो अंतरात्मा मनोमय ये श्रुति था प्राण से भी अंतर दूसरे मनोमय की आत्मरूपता को कथन करने हरी असंगत होगी जर कदाचित अंतरात्मा अन्यो अंतरात्मा प्राण ಅಂದ್ರೆ ಇನ್ನೊಂದು ಶ್ರುತಿ ಹೇಳಕತ್ತದಲ್ಲ ಅನ್ಯೋ ಅಂತರಾತ್ಮ ಮನೋಮಯ ಮತ್ತು ಆ ಮನೋಮಯ ಒಂದು ಆತ್ಮ ಅಂತ ಶ್ರುತಿ ಹೇಳೋ ತಾತ್ಪರ್ಯ ಅದನ್ನು ಇಲ್ಲವೇ ಇಲ್ಲ ಅಂದಮೇಲೆ ಹಿಂಗೆ ಹೇಳಿದರೆ ನೀನು ಶ್ರುತಿ ಇದು ತಾತ್ಪರ್ಯ ಬಾಧ ಆಗ್ತದೆ ಅಸಂಗತ ಆಗ್ತದೆ ಇನ್ನು ಎಲ್ಲರಿಗೆ ಅನುಭವ ಏನೈತೆ ಅಂತ ಕೇಳಿದರೆ ಪ್ರಾಣ ಕ್ಷುಧಾಕರಿ ಮೇರೆ ಪ್ರಾಣ ಕ್ಷುಧಾಕರಿ ತತ್ಪರ ಕ್ಷುಧಾಕರಿ ಮೇರೆ ಪ್ರಾಣ ನಿಕ್ಸೆಂಗೆ ಭಾಳ ಹಸಿವೈತಂದ್ರೆ ನನ್ನ ಪ್ರಾಣ ಹೋಗ್ತೈತೆ ನನ್ನ ಪ್ರಾಣ ಹಸಿವೈತಂದ್ರೆ ನನ್ನ ಪ್ರಾಣೇ ಹೋಗ್ತದೆ ಈಗ ಅಷ್ಟು ಹಸುವಾಗ್ಯದ ಅಂತಾನೆ ಇಷ್ಟು ಹಸುವಾಗ್ಯದ ನನ್ನ ಪ್ರಾಣೇ ಹೋಗ್ತದೆ ಭೋಜನ ಕರ್ಕೆ ಮೇರೆ ಪ್ರಾಣ ಸಂತುಷ್ಟ ಭಯ ಹೇ ಈ ಉಂಡು ನನ್ನ ಪ್ರಾಣ ಸಂತುಷ್ಟ ಆಯ್ತು ಮೇರ ಅಂದ್ರೆ ನನ್ನ ಅಹಂ ಅಲ್ಲದು ठीक ममता का विषय है अहम प्रतीति के विषय क्या बोलते प्राणात्मा अहम आत्मा ಅಂತನಲ್ಲ ಅಹಂ ಕ್ಷುಧಾ ಪಿಪಾಸಾವಾನ್ ಹಿಂಗೆ ಹೇಳಕತ್ತಾನೆ ಆದರೂ ಮೇರಾ ಅಂದುಕೊಳ್ಳೆ ನನ್ನ ಆಯಿತು ಅಂದ್ರೇ ಆ ಪ್ರಾಣಕ್ಕಾದರೂ ಕೂಡ ಅರಿಯುವಂಥ ಒಬ್ಬ ಆತ್ಮದೃಷ್ಟ ಸಾಥಿ ಬ್ಯಾರೆ ಇದ್ದಾನೆ ಅಂದರೆ ಪ್ರಾಣ ಆತ್ಮ ಅಲ್ಲ ಸಿದ್ಧಾಯಿತು ठीक असंगत हुई जिस प्रकार से इन श्रुतियों का शुद्ध आत्मा के जनावणे विषय तात्पर्य है ಆ ಶ್ರುತಿದು ಅನ್ಯೋ ಅಂತರಾತ್ಮ ಇನ್ನು ಮುಂದೆ ಅನ್ಯೋ ವಿಜ್ಞಾನಮಯ ಅಂತ ಹೇಳ್ತದೆ ವಾಸ್ತವಿಕವಾಗಿ ಆ ಶ್ರುತಿದು ಶುದ್ಧ ಆತ್ಮನನ್ನು ತಿಳಿಸೋದೇ ತಾತ್ಪರ್ಯದ ಸೋ ಪ್ರಕಾರ ಇವೆಲ್ಲ ಏನು ಪ್ರತಿಯೊಂದು ಶ್ರುತಿಗಳದು ತಾತ್ಪರ್ಯ ಅದಾವಲ್ಲ ಇವು ನಾವು ಆತ್ಮ ಪುರಾಣದ ದಶಮ ಅಧ್ಯಾಯ ವಿಷಯ ಮೈನೆ ಅಂದರೆ ಚಿದ್ಗನಾನ ಸ್ವಾಮಿಗಳು ನಿರೂಪಣೆ ಕರ್ಯ है ಆತ್ಮಪುರಾಣನು ಅವರೇ ಬರ್ತಾರೆ तासे जानी लेना या ते सो प्राण भी आत्मा नहीं प्राणों पर आत्मा अल्लाह इस उक्त सर्व ಅಭಿಪ್ರಾಯಕ್ಕೂ ಮನ ವಿಷಯ ರಾಕಿಕೆ ಇಷ್ಟೆಲ್ಲ ಹೇಳೋದು ಮನುಷ್ಯನಲ್ಲಿ ಇಟ್ಕೊಂಡ ಗ್ರಂಥಕರ್ತರು
ಶ್ರೋತ್ರವಾಗಾದಿಕಾನಿ ನಾಹಂ. ಶ್ರೋತ್ರ ಮ್ಯಾಲೆ ಏನು ಹೇಳಿಲ್ಲ, ದೇವೋನಾಂ ಶ್ರೋತ್ರವಾಗಾದಿಕಾನಿ ಅಂದ್ರೆ ಶ್ರೋತ್ರವಾಗಾದಿಕಾನಿ ಅಂದರೆ ಪ್ರಾಣನ ತೋರಿ. श्रोत्रवागादिकानि नाहम् इति. श्रोत्रवागादिक भी मैं नहीं हूँ. श्रोत्र इंद्रिय करके चक्षु आदि सर्व इंद्रियों का ग्रहण करना, ಎಲ್ಲ ಗ್ರಹಣ ಮಾಡಿ. ವಾಕ್ ಇಂದ್ರಿಯ ಕರಿಕೆ ಅಂದ್ರೆ ಜ್ಞಾನೇಂದ್ರಿಯ. ಒಂದು ಶ್ರೋತ ಇಂದ್ರಿಯ ಹೇಳಿದೆವು ಅಂದ್ರೆ ಅದು ಜ್ಞಾನೇಂದ್ರಿಯಗಳು ಮಾಡಿರಿ. ವಾಕ್ ಇಂದ್ರಿಯದಿಂದ ಹಸ್ತಪಾದದ ಕರ್ಮೇಂದ್ರಿಯ ಎಲ್ಲ ಗ್ರಹಣ ಮಾಡಿರಿ, ग्रहण करना. आदि शब्द करके वायु रूप मुख्य ग्रहण का करना. और आदि शब्द करके वायु रूप मुख्य प्राण का भी वायु मुख्य प्राणनु ग्रहण ಮಾಡ್ರಿ. याते यह अर्थ सिद्ध भया मैं श्रोत्रादिक पंच ज्ञानेन्द्रिय रूप भी नहीं हूँ. ನಾನು 5 ಜ್ಞಾನೇಂದ್ರಿಯಗಳ ಅಲ್ಲ. मैं पंच ज्ञानेन्द्रिय भी नहीं हूँ. वागादिक पंच कर्म इंद्रिय रूप भी नहीं हूँ. 5 कर्म इंद्रियಗಳನ್ನು ಕೂಡ ನಾನು ಅಲ್ಲ. तथा पंच प्राण रूप भी नहीं हूँ. ಪ್ರಾಣಪಾನ ವ್ಯಾನ ದಾನ ಸಮಾನ ವಾಯುಗಳು ಇವುಗಳು ಕೂಡ ನಾನು ಅಲ್ಲ. जिस कारणते ಯಾವ ಕಾರಣದಿಂದ ಇವನ ಅಲ್ಲ. स्वप्न सुसुप्ति अवस्था विषय 3 इंद्रिय प्राणों का लय हो जावे. ಯಾವ ಕಾಲದಾಗ ಸುಸುಪ್ತಿಯಲ್ಲಿ ಇವು ಎಲ್ಲ ಏನಾಗಿರ್ತಾವ, ಲಯ ಆಗಿರ್ತಾವ. लय आगुದು आत्मा अಲ್ಲ, इंद्रिय प्राणों का लय हो जावे. और मैं आत्मा तो स्वप्न सुसुप्ति भी दृष्टा साक्षी रूप करके विद्यमान है. ನಾನು ಸ್ವಪ್ನ ಸುಸುಪ್ತಿ ಅವ್ರಿಗೊಬ್ಬರು ಕರ್ಕೊಂಡ್ಬರ್ಬೇಕಾಯ್ತು. ನೀ ಲೇಟ್ ಮಾಡಿ ಬಂದಿಲ್ಲ, ಹಾಗೆ ಅವ್ರಿಗೊಬ್ರಿಗೆ ಕರ್ಕೊಂಡ್ಬರ್ಬೇಕಾಯ್ತು. ವಿನಾಯಕಗ ಅಲ್ಲಿಂದೇ ಬರ್ತೀಯಲ್ಲ, ವಿನಾಯಕ ಕರ್ಕೊಂಡ್ಬರ್ಬೇಕಾಯ್ತು ಅಂತಂದ. ಮತ್ತೆ ಯಾರಿಗೆ ಅಂತ ठीक है. पंच प्राण भी नहीं हूँ. जिस कारण से स्वप्न सुसुप्ति लय हो गए. ठीक है. पंच ज्ञानेन्द्रिय भी नहीं हूँ. तथा वागादि पंच कर्म इंद्रिय रूप भी नहीं हूँ. तथा पंच प्राण भी नहीं हूँ. ठीक है. ಅಂದರೆ 5 ಪ್ರಾಣಗಳನ್ನು ನಾನು ಅಲ್ಲ. जिस कारण से स्वप्न सुसुप्ति अवस्था विषय 3 इंद्रिय प्राणों का लय हो जावे. ಸ್ವಪ್ನ ಸುಸುಪ್ತಿಯಲ್ಲಿ ಇವು ಪ್ರಾಣಗಳು ಇಂದ್ರಿಯಗಳು ಯಾವುವು ಇಲ್ಲ. ಅಲ್ಲಿ ಕಾರ್ಯಸ್ಯ ಕಾರಣ ಸಮಾವೇಶ लय हो जावे. और मैं आत्मा तो स्वप्न सुसुप्ति विषय भी दृष्टा साक्षी रूप करके विद्यमान. ನಾನು ಜಾಗೃತದಲ್ಲಿದ್ದ, ಸ್ವಪ್ನದಲ್ಲಿದ್ದ, ಸುಸುಪ್ತಿಯಲ್ಲಿಯೂ ಕೂಡ ಇದ್ದ. ಜಾಗೃತದಲ್ಲಿ ಈ ಇಂದ್ರಿಯಗಳು, ಇಲ್ಲಿ ಇಂದ್ರಿಯಗಳ ಸಹಾಯದಿಂದ ತಿಳಿತೀನಂತ ನಾವು. ಸೂರ್ಯ ಹೆಂಗೆ ತಿಳ್ಕೊಂಡು, ಈ ಸೂರ್ಯ ಪ್ರಕಾಶ ಅದ ಇಂದ್ರಿಯ ಸಹಾಯದಿಂದ ತಿಳಿದ. ಕತ್ಲಾಗ ಹೆಂಗೆ ತಿಳಿದಿ ರಾತ್ರಿ. ಚಂದ್ರ ಇಲ್ಲ ಆಳಿಗೆ ಹೆಂಗೆ ಕತ್ಲಾಗ ತಿಳಿದಿ ಅಂದರೆ ನನ್ನ ಪ್ರಕಾಶದಾಗೆ ಇವೆಲ್ಲ ತಿಳಿದು ಕುಂಡ್ರು ಹೆಂಗೆ ಕತ್ಲಾಗೆಲ್ಲ ಹೇಳ್ತಾನಲ್ಲ. ಅಂದರೆ ಯಾವ ಪ್ರಕಾಶ ವಾಸ್ತವಿಕ ಸ್ವಪ್ನದಲ್ಲಿ ಇಂದ್ರಿಯಗಳು ಇಲ್ಲ. ಸ್ವಪ್ನದಾಗ ಇವು ಇಂದ್ರಿಯಗಳು ಅದಾವನು ಇಲ್ಲ. ಆದರೂ ಸ್ವಪ್ನ ಪದಾರ್ಥಗಳಿಗೆಲ್ಲ ನಾನೇ ತಿಳಿದು. ಇನ್ನು ಸುಸುಪ್ತಿಯಲ್ಲಿ ಆದರೂ ಕೂಡ ಅಲ್ಲಿ ಏನಿಲ್ಲ, ಅವಿದ್ಯಾವೃತ್ತಿಯಿಂದ ಆದರೂ ಕೂಡ ನಾನೇ ಪ್ರಕಾಶ ಮಾಡುತ್ತೆ. ವಾಸ್ತವಿಕ ಜಾಗ್ರತ ಸ್ವಪ್ನ ಸುಸುಪ್ತಿಗೂ ಕೂಡ ಈ 3 ಅವಸ್ಥೆಗಳಲ್ಲಿ ಎಲ್ಲಕ್ಕೆ ನಾನೇ ಪ್ರಕಾಶ ಮಾಡೋದಿದ್ದಂದ್ಮೇಲೆ ಇವು ಪ್ರಾಣ ಇಂದ್ರಿಯಗಳು ನಾನಲ್ಲ. ಕಿಂತು ಇವೆಲ್ಲಕ್ಕೆ ಅರಿವವನು ಸಾಕ್ಷಿ ಆತ್ಮ ನಾನು ಭಿನ್ನನೇ ಇದ್ದ. ಇವು ಯಾವ ಆತ್ಮ ಅಲ್ಲ. यद्यपि स्वप्न सुसुप्ति विषय अन्य पुरुषों की दृष्टि करके सो प्राण प्रतीत होवे है. ಅಂದರೆ ಅವ ಎಂತನ ಸ್ವಪ್ನಕದಲ್ಲಿಲ್ಲ, ಸ್ವಪ್ನದಲ್ಲಿ ಅಷ್ಟಂತ ತೋರಲ್ಲ. ಅದು ಸುಸುಪ್ತಿಯಲ್ಲಿ अन्य पुरुष की दृष्टि करके सो प्राण प्रतीत होवे है. अन्य दृष्टि करके प्राण प्रतीत होवे ಅಂದರೆ ಒಬ್ಬ ಮನುಷ್ಯಗೆ ಮನ್ಕೊಂಡನ ಇನ್ನೊಬ್ಬ ಅಲ್ಲೇ ಎಚ್ಚರಿಕೆನ ಇವ ಮನ್ಕೊಂಡಂತ ಹೇಳಿದ್ಮೇಲೆ ಶ್ವಾಸೋಚ್ಛ್ವಾಸ ನಡೆದದ. ಅಥವಾ ಜಗ್ಗೆ ಒಬ್ಬೊಬ್ಬರು ಗುಲ್ಕಿ ಹೊಡಿತಾರೆ. ಗುಲ್ಕಿ ಯಾನ್ ರಾತ್ರಿ ಗುಲ್ಕಿ ಹೊಡಿತೀವಿ, ನಾವು ಆ ಕಡೆ ಮನ್ಕೋತೀವಿ. ಹೋಗ್ತಾರೆ ನಾವು ಒಟ್ಟು ರಾತ್ರಿ ಹೊಟ್ಟೆ ಎಂದು ಗುಲ್ಕಿನೇ ಹೊಡಿತಿಲ್ಲ ಅಂತ ಅವನಿಗೆ ಗೊತ್ತಿಗಲ್ಲ. ಒಬ್ಬೊಬ್ರು ರಾತ್ರಿ ಇಟ್ಟು ಗುಲ್ಕಿ ಹೊಡಿತಾರೆ, ನಾವು ಆ ಕಡೆ ಮನ್ಕೋತೀವಿ ನಾವು ಹಿಡಿದು ಅಂತಾರೆ ಒಬ್ಬರು. ಯಾಕೆ ನೀನು ಆವಾಜದಿಂದ ನಮ್ಗೆ ನಿದ್ದಿನೇ ಆಗ್ತಾವೆ. ನಾವು ಆಯುಷ್ಯದ ಎಂದು ಗುಲ್ಕಿನೇ ಹೊಡಿದಿಲ್ಲ ಅಂತ ನಾವು ಎಂದು ಹೊಡೆದ್ರೆ ನೀವು ಸುಳ್ಳು ಹೇಳ್ತೀರಿ ಅಂದರೆ ಹಾಂ ಅಂದರೆ ನೋಡಿರಿ ಹಂಗೆ ಅಂದರೆ ಹೇಳೋ ತಾತ್ಪರ್ಯ ಅಂದರೆ ಅವ ಏನು ಸುಸುಪ್ತಿಯಲ್ಲಿನೂ ಕೂಡ ಪ್ರಾಣದ
ಸುಸುಪ್ತಿಯಲ್ಲಿ ಯಾವಾಗ ಇಂದ್ರಿಯಗಳು ಇಲ್ಲ ಅಂದರೆ ಸುಸುಪ್ತಿಯಲ್ಲಿನೂ ಕೂಡ ಪ್ರಾಣ ಇಲ್ಲ ಅಂತ ನೀವು ಹೇಳಿದ್ರಿ. ಸುಸುಪ್ತಿಯಲ್ಲಿ ಪ್ರಾಣ ಇಲ್ಲ ಅಂದರೆ ಸುಸುಪ್ತಿಯಲ್ಲಿ ಹೋಗಬೇಕಾಗಿತ್ತು ಅಂದರೆ ಸುಸುಪ್ತಿಯಲ್ಲಿನೂ ಕೂಡ ಪ್ರಾಣ ವಿದ್ಯಮಾನ ಅದ ಇವರಂದರು ಸುಸುಪ್ತಿಯಲ್ಲಿ ಪ್ರಾಣ ವಿದ್ಯಮಾನ ಅದ ಅಂತ ಇನ್ನೇನು ಹೇಳಿದಲ್ಲ. ನಾವು ಇಲ್ಲ ಅಂತ ಏನು ಹೇಳಿದೆವು, ಅದು ಆ ಮನ್ಕೊಂಡವನ ದೃಷ್ಟಿಕೋನೊಂದಿಲ್ಲ. ಮನ್ಕೊಂಡಲ್ಲ ಯಾವ ನಿದ್ದೆ ಗಾಢ ಸುಸುಪ್ತಿ ಹೋಗ್ಯಾನ ಅವ ಅಲ್ಲಗತ್ತಾನೆ ನಾ ಗುರುಕಿ ಹೊಡ್ಲಿಕ್ಕೆ ಅವನ ದೃಷ್ಟಿಕೋನದಿಲ್ಲ ಅಂತ ಹೇಳಿದೆವು. ವಾಸ್ತವಿಕವಾಗಿ ತಿಳಿದು ನಾವು ಇಲ್ಲ, ಪ್ರಾಣನೂ ಇಲ್ಲ ಅಂತ ಪ್ರಾಣದ ಅಂತ ನೀ ಹೇಳಿದೆ, ಯಾಕೆ ಶ್ವಾಸೋಚ್ಛ್ವಾಸ ನಡೆದ ಅಂತ ಹೇಳಿದೆ. ಬಟ್ ನಾವು ಏನು ಆ ಪ್ರಾಣ ಸುಸುಪ್ತಿ ಒಳಗೂ ಇಲ್ಲ ಅಂತ ಹೇಳುವ ಅಭಿಪ್ರಾಯ, ಆ ವಾಸ್ತವಿಕ ಏನು ಗಾಢ ನಿದ್ರೆ ಒಳಗೆ ಹೋಗ್ಯಾನ ಆತ್ಮ ಅವನ ದೃಷ್ಟಿಕೋನ ಅದನ್ನು ಇಲ್ಲ. ತಿಳಿತಿಲ್ಲ ನಿಮ್ಮ ತಿಳಿತಿಲ್ಲ ಇದು ಸಹ ಗಾಢ ಸುಸುಪ್ತಿ स्वप्न सुसुप्ति विषय ता प्राण का लय कथन कराई थी, तथापि ता सोए हुए पुरुष की दृष्टि करके सो प्राण ता प्रतीत होता नहीं. ಅವನ ದೃಷ್ಟಿಕೋನದಿಲ್ಲ ಅದು. ಈ ಹೊರಗೆ ಏನು ನೋಡ್ತಾನಲ್ಲ ವಾಸು ನಡೆದದ ಅಂದಮೇಲೆ ಇವ ಆನ ಅಂತ ಇವನ ದೃಷ್ಟಿಕೋನ. ಅವ ಅಂತಾನೆ ಶ್ವಾಸೋಚ್ಛ್ವಾಸ ನಡೆದದ ಅಂತೇಳಿ ಹೋಗೋದನ್ನು ಗೊತ್ತಾಗಲ್ಲ, ಬಂದಿದ್ದದನ್ನು ಗೊತ್ತಾಗಲ್ಲ, ನಡೆದದನ್ನು ಅವನಿಗೆ ಗೊತ್ತಾಗಲ್ಲ. तथापि नहीं याते स्वप्न सुसुप्ति विषयता प्राण का लय कथन करे इति. ಈ ಮುಗಿತದ ಪ್ರಾಣ शंका. उक्त दोषोंते तीन इंद्रियों को तथा प्राणों को आत्मरूपता मत हो. ಈಗ ಇಲ್ಲಿ ಪರಂತರವಾಗೇನು ದೇಹ ಆತ್ಮ ಅಲ್ಲ, ಇಂದ್ರಿಯ ಆತ್ಮ ಅಲ್ಲ, ಪ್ರಾಣನೂ ಆತ್ಮ ಅಲ್ಲ ಅಂತ ಇಲ್ಲಿ ಪರಂತರವಾಗಿ ನೀವು ಖಂಡನ ಮಾಡಿದ್ರಿ. ಆದರೂ ವಿಜ್ಞಾನಿಯೇ ಆತ್ಮ ಹೇ. ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿಗೇನೆ ಆತ್ಮ ಅಂತ ಹೇಳ್ಕೊಂಡು ಬಂದರು. ಅದಕ್ಕೆ ಅವರು ವಿಜ್ಞಾನ ಅಂದರೆ ಕ್ಷಣಿಕ ವಿಜ್ಞಾನ ಬುದ್ಧಿ, ಕ್ಷಣಿಕ ವಿಜ್ಞಾನಕ್ಕೂ ಈ ಬುದ್ಧಿಗೆ. ಕ್ಷಣಿಕ ಅಂದರೆ ಕ್ಷಣದಲ್ಲಿ ಉತ್ಪತ್ತಿ ನಾಶ. ವಿಜ್ಞಾನ ಅಂದ್ರೇ ಆಲಯ ವಿಜ್ಞಾನದಾರ. ಒಂದು ಆಲಯ ವಿಜ್ಞಾನ, ಮತ್ತೊಂದು ಅವ್ರ ಮತ, ನಮ್ಮ ಮತ ಅಲ್ಲ. ಅಹಂ ಏನಂತಾನೆ ಶಬ್ದ ಅಹಂ ಇದು ಅಹಂ ಆಲಯ ವಿಜ್ಞಾನದಾರ ಬುದ್ಧಿ ಏನು. ಈ ಘಟ ಈ ಪೋಟ ಹಿಂಗೇನು ಪ್ರವೃತ್ತಿ ಆಗ್ತದೆ, ಇದು ಪ್ರವೃತ್ತಿ ವಿಜ್ಞಾನದಾರ ಅಂತ ಹಿಂಗೆ ಅವರು ಎರಡು. ಆ ಬುದ್ಧಿನೇ ಎಲ್ಲ, ಒಂದು ಹೊರಗೆ ಹಿಂಗೆ ಒಳಗೆ. ಈ ರೀತಿಯಿಂದ ಕ್ಷಣದಲ್ಲಿ ಉತ್ಪತ್ತಿಯಾಗಲ್ಪಟ್ಟಂಥ ಆ ಬುದ್ಧಿಗೇನೆ ಆತ್ಮ ಅಂತರ ವಿಜ್ಞಾನಿಗೆ ಆತ್ಮ. ಹೀಗೆ ಇದು ವಿಸ್ತಾರವಾಗಿ ವಿಚಾರ ಚಂದ್ರೋದಯದಾಗೂ ಖಂಡನ ಮಾಡ್ಯಾರ. ಸಾಗರದಾಗೂ 5ನೇ ತರಗತಿಯಾಗೂ ಕೂಡ ಬುದ್ಧಿ ಆತ್ಮ ಅಲ್ಲ. ಕಾಯತೆ ಹಿರಣ್ಯಗರ್ಭ ಉಪಾಸಕರು ಕ್ಷಣಿಕ ವಿಜ್ಞಾನವಾದಿಗಳು. ಕ್ಷಣಿಕ ವಿಜ್ಞಾನವಾದಿಗಳಲ್ಲಿನೂ ಮತ್ತು ತಾಂತ್ರಿಕ ವೈಭಾಷಿಕ ಯೋಗಾಚಾರ್ಯ. ಇವರು ಯೋಗಾಚಾರ್ಯ. ಮಾಧ್ಯಮಿಕ ಶಿಷ್ಯ 4 ಮಂದಿದಾಗ ಇವ ಒಬ್ಬ ಯೋಗಾಚಾರ್ಯ ಬುದ್ಧಿಗೆ ಆತ್ಮ ಅಂತ ಅಂದಾನ. ಕಾಯತೆ कायते. अहम कर्ता अहम भोक्ता ये लोगों का अनुभव कर्तृत्व भोक्तृत्व धर्म विशिष्ट विज्ञान की आत्मरूपता को सिद्ध करे है. अंजेनु ना कर्ता अहम कर्ता अहम भोक्ता ಅಂತ ಈ ರೀತಿಯಾಗಿ ಕರ್ತೃತ್ವ ಭೋಕ್ತೃತ್ವ ಎಲ್ಲ ಲೋಕರಿಗೆ ಅನುಭವ ಇರೋದ್ರಿಂದ ಆ ಕರ್ತೃತ್ವ ಭೋಕ್ತೃತ್ವ ಧರ್ಮ ವಿಶಿಷ್ಟ ಇವು ಕರ್ತೃತ್ವ ಭೋಕ್ತೃತ್ವ ಅನ್ನುವ ಧರ್ಮ, ಆ ಬುದ್ಧಿ ಅನ್ನೋದ ಧರ್ಮಿ. ಅದು ಇಂಥ ವಿಶಿಷ್ಟ ಕೂಡ್ಕೊಂಡೇನೆ ಆತ್ಮ, ಬುದ್ಧಿಗೇನೆ ಆತ್ಮ. अनुभव कर्तृत्व भोक्तृत्व धर्म विशिष्ट विज्ञान की ही आत्मरूपता को सिद्ध करे. और अन्यो अंतरात्मा विज्ञानमय. अन्यो अंतरात्ಮ ಅಲ್ಲಿ ಜ್ಞಾನಮಯ ಅನ್ನೋ ಪ್ರಿಂಟ್ ನಮ್ಮಲ್ಲಿ ವಿ ಇಲ್ಲ. ಹಾಂ, ನಿಮ್ಮಲ್ಲಿ ಅದೇನ ಪ್ರಭು? ಹಾಂ, ನಿಮ್ಮಲ್ಲಿ ನೀವು ಇರ್ಬೇಕು. ಹಾಂ, ವಿಜ್ಞಾನಮಯ ಸೃಷ್ಟಿ ವೀತಾ ವಿಜ್ಞಾನಂಕೂ ಹೀ ಆತ್ಮ ಕಯಹೆ. ಅದು ಸೃಷ್ಟಿನೂ ಕೂಡ ಅಲ್ಲಿ ಹಂಗೆ ಅನ್ಯೋ ಅಂತರಾತ್ಮ ಪ್ರಾಣಮಯ ಮನೋಮಯ ಅಂತ ಹೇಳಿದ್ರೆ ಹಂಗೆ ಇಲ್ಲಿ ಆದರೂ ಕೂಡ ಶ್ರುತಿ ಏನು ಹೇಳ್ಯದ? ಅನ್ಯೋ ಅಂತರಾತ್ಮ ವಿಜ್ಞಾನಮಯ. श्रुति भी विज्ञान को ही आत्मा कहे. याते सो विज्ञान ही
आत्मा है। विज्ञान आत्मा आत्मा कहे कहते सो विज्ञानी आत्मा है, ऐसी शंका के प्राप्त हुए ಇಂಥ ಈಗ ಇವ ಶಂಕ ಬುದ್ಧಿಗೆ ಆತ್ಮ ಕ್ಷಣಿಕ ವಿಜ್ಞಾನವಾದಿಗಳು ಬುದ್ಧಿಗೆ ಆತ್ಮ ಅಂತ ಹಿಂಗೆ ಹೇಳಿದ ನಂತರ ಬುದ್ಧಿರ್ನಾಮಿತಿ ಬುದ್ಧಿ ನಾಂ ಇತಿ ಬುದ್ಧಿನೂ ನಾನು ಅಲ್ಲ ಬುದ್ಧಿ ನಾಂ ಇತಿ ಯಾಕೆ ಇದು ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ನಾಶ ಆಗುತ್ತದೆ ಆಗ बिजली की न्यायी सो विज्ञान प्रकाश रूप है अहम अहम ऐसी विज्ञान धारा को आगे ठीक है आत्मरूपता सिद्ध करे अब मुझे बुद्धि नाम इति श्लोक हाँ बुद्धिर्नाम ठीक है बुद्धिर्नाम इति मैं बुद्धि भी नहीं हूँ बुद्धि नूनों का आत्मा अल्लाह मैं बुद्धि भी नहीं हूँ यहाँ बुद्धि शब्द करके बुद्धि शब्द करके अंतःकरण की वृत्ति का ग्रहण करना बुद्धि बुद्धि अंदर बुद्धि ने चिदाभास ಬುದ್ಧಿಯಲ್ಲಿದ್ದಂಥ ಚೈತನ್ಯ ಅದೇ ಚಿದಾಭಾಸ ಬುದ್ಧಿ ಅಂದರೇ ವೃತ್ತಿಯ ದ್ವಾರಾನೇ ಹೊರಗೆ ಯಾವುದೋ ವ್ಯವಹಾರ ಮಾಡ್ತಾರೆ ಅಂತ ತಿಳ್ಕೊಂಡು ಇಲ್ಲಿ ಬುದ್ಧಿ ಶಬ್ದದಿಂದ ನೀವು ಅಂತಃಕರಣ ವೃತ್ತಿನೂ ಕೂಡ ಗ್ರಹಣ ಮಾಡಿರಿ ಅಂತ ಅವ್ರ ಅಭಿಪ್ರಾಯ. ಬರೀ ಬುದ್ಧಿ 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 ನಿಶ್ಚಯ ಮಾಡಿದ್ರು ಕೂಡ ಬುದ್ಧಿದೇ ಎಲ್ಲ ಪ್ರಕಟ ಆದ ಹೊರಗೆ ಬುದ್ಧಿದಲ್ಲೇ ಎಲ್ಲ ಅದ ನಿಶ್ಚಯ ಕರ್ಮ ಜ್ಞಾನ ಅದಕ್ಕೆ ಹೇಳುವ ತಾತ್ಪರ್ಯನು ಅಂತಃಕರಣ ವೃತ್ತಿ ಸಹಿತನೂ ಕೂಡ ಗ್ರಹಣ ಮಾಡ್ರಿ. यहाँ बुद्धि शब्द करके अंतःकरण की वृत्ति का ग्रहण करना सो बुद्धि अंतःकरण का भी उपलक्षण जाननी याते ये अर्थ सिद्ध भया मैं अंतःकरण अंदर बुद्धि तोरी तथा अंतःकरण की वृत्ति अंतःकरण परिणाम को वृत्ति कहे अंतःकरण परिणाम के वृत्ति अंतःकरणदಲ್ಲೇ मन बुद्धि चित्त अहंकार नाल्कु बुद्धिदु उपलक्षण अंतःकरण की वृत्ति दोनों नहीं वृत्ति का ग्रहण करना सो बुद्धि अंतःकरण का भी उपलक्षण जान जाते यह सिद्ध भया मैं अंतःकरण तथा अंतःकरण की वृत्ति दोनों नहीं हूँ कायते श्रुति विषय आकाशादिक भूतों के सत्वांश से अंतःकरण की उत्पत्ति कथन करी है. अंतःकरण ಹೆಂಗೆ ಉತ್ಪತ್ತಿ ಆಯ್ತು ಮಹಾರಾಜರ ಮಹಾರಾಜ ಅಂತಃಕರಣ ಎದಕ್ಕಂತಾರೆ ಗೊತ್ತದಿಲ್ಲ ಇಲ್ಲ ಗೊತ್ತಿಲ್ಲ ಅಂತಃಕರಣ ಎದಕ್ಕಂತಾರೆ ಗೊತ್ತದಿಲ್ಲ ಇಂಥವೆಲ್ಲ ಮೊದಲೇ ಅದೇ ಹಿಂಗೆ ಸಣ್ಣ ಮುಂದೆಲ್ಲ ದೊಡ್ಡ ಅಂತಃಕರಣ ಅಂದ್ರೆ ಎಲ್ಲ ಭೂತಗಳದ ಸತ್ವಗುಣದ ಕಾರ್ಯ ಅಂತಃಕರಣ ಮಿಲಿತ ಸಮಸ್ತ ಅಪಂಚೀಕೃತ ಭೂತ ಕಾರ್ಯತ್ವೇ ಸತಿ ಸಾತ್ವಿಕ ಜ್ಞಾನಶಕ್ತಿ ಪ್ರಧಾನ ಇಂದ್ರಿಯ ಸಹಾಯಕಂ ಅದಕ್ಕೆ ಅಂತಃಕರಣ ಅಂತಾರೆ. ಹಿಂಗೆ ಅಂತಃಕರಣ ಎದಕ್ಕಾಗ್ತಾರೆ ಅಂದ್ರೆ ನಿಮ್ಗೆ ಹೇಳಿ ಬರಬೇಕು ಮಹಾರಾಜರ ಶರೀರ ಅಂತಸ್ತತ್ವೇ ಸತಿ ಇಂದ್ರಿಯ ಸಹಾಯಕಂ ಇಂದ್ರಿಯ ಸಹಾಯಕಂ ಅಲ್ಲಿ ಅಂತಂದ್ರೆ ಒಳಗ ಕರ್ಣ ಅಂದ್ರೆ ಸಾಧನ ಅಂತ ಕರ್ಣ ಅಂದ್ರೆ ಸಾಧನ ಅಂತಂದ್ರೆ ಒಳಗಿದ್ದುಕೊಂಡು ಸಾಧನ ಆಗ್ಯದ. मिलित समस्त अपंचीकृत भूत का सात्विक कार्यत्वे सति इंद्रिय सहायकम ಅದು ನೀವು ಬರ್ರಿ ಇಂದ್ರಿಯ ಸಹಾಯಕಂ अपंचीकृत भूत सात्विक कार्यत्वे सति इंद्रिय सहायकम ತಿಳಿತಲ್ರಿ ಮಹಾರಾಜ್ರ ಇಲ್ಲ ಈಗ ಜ್ಞಾನೇಂದ್ರಿಯ ಹೆಂಗೆ ಉತ್ಪತ್ತಿ ಅದು ಹೇಳಿ ನೋಡ ಮಹಾರಾಜ ಎಲ್ಲ ಹಿಂಗೆ ಗಪ್ ಕೂತರೆ ಉಪಯೋಗ ಆಗಲ್ಲ ಅಂದ್ರೆ ಗಪ್ ಸಣ್ಣ ಎಲ್ಲರೇ ಐನಾಳಿಗೆ ಒಮ್ಮೆನೆ ಹಿಂಗೆ ಐನಾಳಿಗೆ ಅಂದ್ರೇನು ಎಲ್ಲರೇ ಅವು ಜ್ಞಾನೇಂದ್ರಿಯ ಹೆಂಗೆ ಉತ್ಪತ್ತಿ ಯಾನು ಓದ್ತಿಲ್ಕತ್ರಿ ನಾವೆಲ್ಲ ಉಪನಿಷತ್ತು ಓದಲ್ಕತ್ತೀನಿ ರೀ ಅವು ಯಾನು ಚಂದ್ರೋದಯ ಓದೋರಿಗಿನ ಯಾನು ಕೇಳ್ಕತ್ತೀರಿ ಏನಂದ್ರೆ ನಾವು ಉಪನಿಷತ್ತು ಕೇಳ್ಕತ್ತೀನಿ ರೀ ಆ ಜ್ಞಾನೇಂದ್ರಿಯಗಳು ಹೆಂಗೆ ಉತ್ಪತ್ತಿ ಅದು ಆ ಉಪನಿಷದ ಬಂದಿಲ್ಲ ರೀ ಅವು ಯಾಕೆ ಕೇಳ್ತೀರಿ ಈಗ ಅವು ಉಪನಿಷದ ಅಲ್ಲ ದೊಡ್ಡ ಕೇಳ್ರಿ ಅವೆಲ್ಲ ಸಣ್ಣ ಬುದ್ಧಿ ಅವು ಅಂದ್ರೆ ಇವೆಲ್ಲ ಮೊದಲೇ ಪಂಚೀಕರಣ ಚಂದ್ರೋದಯದಾಗ ಪ್ರತಿ ಎಲ್ಲ ಹೇಳ್ಯಾರ. 5 ಭೂತಗಳ ಸತ್ವದಿಂದ ಅಂತಃಕರಣ ಆಯಿತು, ಒಂದೊಂದು ಭೂತಗಳ ಸತ್ವದಿಂದ ಜ್ಞಾನೇಂದ್ರಿಯ ಆಯಿತು, ಒಂದೊಂದು ಭೂತಗಳ ರಜಗುಣದಿಂದ ಕರ್ಮೇಂದ್ರಿಯ ಆಯಿತು, ಹಿಂಗೆ ಹೇಳ್ಯಾರಲ್ಲ. 5 ಜ್ಞಾನೇಂದ್ರಿಯಗಳಿಂದ
ಒಂದು ಬುದ್ಧಿ ಕೂಡಿ ವಿಜ್ಞಾನಮಯ ಕೋಶ ಆಯಿತು, ಬುದ್ಧಿ ಆಯಿತು. ಪ್ರಾಣ ಕೂಡಿ ಪ್ರಾಣ ಆಯಿತು, ಮನ ಕೂಡಿ ಮನಮಯ ಕೋಶ ಆಯಿತು. ಇವು ಮೊದಲೇ ಶುರುವಾತಿಗೆಲ್ಲ ಓದ್ಕೋತು ಕಂಠ ಇರ್ಬೇಕು. ಹಾಂ, ತಿಳಿತಾ? अंतकरण की उत्पत्ति कथन करिए याते भूतों का सर्वभूतों का विकार होने थे सो अंतकरण घटादिकों की न्याय जड़ है. उत्पत्ति ಆಗಿರೋಣದಿಂದ ಅದು ಅಂತಃಕರಣ ಕೂಡ ಜಡ ಅದ. ಅವರ ಸುಷುಪ್ತಿ ವಿಷಯಿತ ಅಂತಃಕರಣಕ ಲಯ ಕ್ಯಾ ಹೇ? ಸುಷುಪ್ತಿಯಲ್ಲಿ ಅಂತಃಕರಣದ ಏನಾಗಿರ್ತದೆ? ಲಯ ಅಂದ್ರೆ ತನ್ನ ಕಾರಣರೂಪ ಅಜ್ಞಾನದಲ್ಲಿ ಅದು ಲಯ ಹೊಂದಿರ್ತದೆ. ಜೋ ಲಯವಾದ ಹೋವೆ ಸೊ ಆತ್ಮ ಹೋವೆ ನೈ. ಯಾವುದು ಲಯ ಆಗ್ತದೆ ಅದು ಆತ್ಮ ಆಗ್ತದೇನು? ಹೋಗೋದು ಬರೋದು ಆಯ್ತಪ್ಪ ಅಂದ್ರೆ ಲಯ ಆಯ್ತಪ್ಪ ಅಂದ್ರೆ ಆತ್ಮ ಆಗ್ತಾನೆ. ಆತ್ಮ ಏನಂದ್ರೆ ನಾಶ ಆಗಮಲ್ಲ, ಲಯ ಆಗಮಲ್ಲ. ಆತ್ಮ ಹೋವೆ ನೈ. ಯಾತೆ ಸೊ ಅಂತಃಕರಣ ಆತ್ಮ ನಹಿ. ಆದ್ದರಿಂದ ಅಂತಃಕರಣ ಕೂಡ ಆತ್ಮ ಅಲ್ಲ. ಅಹಂ ಕರ್ತ ಅಹಂ ಭೋಕ್ತ ये उक्त अनुभव तो लोहिता स्फटिका इस अनुभव की न्याय ब्रह्मरूप है. ನೀವು ಹೇಳೋದು ನಿನ್ನೆ ಹೇಳೋದಲ್ಲ, ಕರ್ತಾ ಭೋಕ್ತಾ. ಈಗ ಎರಡು ನೋಡ ಮಾರಾದ್ರೆ ಹೆಂಗೆ ಹೇಳ್ತೀರಿ? ನೀನು ಹೇಳಿದಲ್ಲ. ಹಾಂ ಹಾಂ, ಇಬ್ಬರು ನೀವು ಹೇಳೋದೆಲ್ಲ ಚೆನ್ನಾಗಿ ಹೇಳ್ಬಿಡಿ. कर्तृत्व भोक्तृत्व भ्रांति किस दृष्टांत से निवृत्ति हो गए? लोहिता स्फटिक के दृष्टांत से निवृत्ति हो गए. कैसे? ಅಂತಃಕರಣದ ಧರ್ಮ ಕರ್ತೃತ್ವ ಭೋಕ್ತೃತ್ವ ಈ ಅಂತಃಕರಣಕ್ಕೂ ಸಾಕ್ಷಿಯಾಗಿ ಆತ್ಮ ಭಿನ್ನ. ಆ ಕಾರಣಕ್ಕಾಗಿ ಆ ಸಾಕ್ಷಿಯಲ್ಲಿ ಲೋಹಿತಾ ಸ್ಫಟಿಕ ದೃಷ್ಟಾಂತ ಯಾಕೆ ಕೊಟ್ಟರು ಅಂದರೆ, ಆ ಸ್ಫಟಿಕ ಮೇಲೆ ಕೆಂಪು ದಾಸಾಳ ಹೂವು ಇಟ್ಟಾರೆ. ಸ್ಫಟಿಕ ಬಿಳುಪದ, ಈ ಹೂವು ಕೆಂಪದ, ಹೌದಿಲ್ಲ? ಆ ಸ್ಫಟಿಕ ಮೇಲೆ ಇಟ್ಟಿರೋದ್ರಿಂದ ಸ್ಫಟಿಕ ಕೆಂಪು ತೋರ್ಲಿಕತ್ತದ. ಲೋಹಿತ ಸ್ಫಟಿಕ ಅಂತ ನಾವು ಸ್ಫಟಿಕ ಅಂದ್ರೆ ಕೆಂಪದೇನು ಪಣ ಅಲ್ಲಗತ್ತನಲ್ಲ, ಅಲ್ಲಗತ್ತನಿಲ್ಲವ. ವಾಸ್ತವಿಕ ಸ್ಫಟಿಕ ಬಿಳಿದೆ, ಪರಂತು ಆ ಹೂವಿನ ಸಂಬಂಧದಿಂದ ಆ ಸ್ಫಟಿಕ ನೋಡ ಕೆಂಪ ವಾಸ್ತವಿಕ ಸ್ಫಟಿಕ ಕೆಂಪ ಅಲ್ಲ, ಪಣ ಕೆಂಪು ದಾಸಾಳು ಸಂಬಂಧದಿಂದ ಲೋಹಿತ ಸ್ಫಟಿಕ. ಲೋಹಿತ ಸ್ಫಟಿಕ ಯಾವ ಸಂಬಂಧನೂ ಇಲ್ಲ, ಸಂಯೋಗನೂ ಇಲ್ಲ, ಸಂಬಂಧನೂ ಇಲ್ಲ, ಪರಂತು ಅಲ್ಲಗತ್ತನಲ್ಲ, ಅದುವೇ ಭ್ರಾಂತಿ. ಯಾವ ಸಂಬಂಧ ಇಲ್ಲದಿದ್ರೂ ಕೂಡ ಹೆಂಗೆ ಸಂಬಂಧ ತೋರ್ತದೆ ಅದುವೇ ಭ್ರಾಂತಿ. ಹಂಗೆ ವಾಸ್ತವಿಕ ನೋಡಿದರೆ ಅಂತಃಕರಣ ಧರ್ಮ ಕರ್ತಾ ಭೋಗ್ತಾ ಇದ್ರೂ ಕೂಡ ಆತ್ಮ ಕರ್ತಾ ಭೋಗ್ತಾ ಅಂತ ಅಂತಾರೆ ಅವರು. ವಾಸ್ತವಿಕವಾಗಿ ಆತ್ಮ ಕರ್ತಾ ಭೋಗ್ತಾ ಅಲ್ಲ. ಯಾವ ರೀತಿ? ಸುಸುಪ್ತಿಯಲ್ಲಿ ಅಂತಃಕರಣ ಲಯ ಐತಪ್ಪ ಅಂದ್ರೆ ವಿಯೋಗ. ಸ್ಫಟಿಕಕ್ಕೂ ನಾವು ದಾಸಾಳಕ್ಕೂ ವಿಯೋಗ ಮಾಡಿದೆವು. ಹಂಗೆ ಇಲ್ಲಿನೂ ಕೂಡ ವಿಯೋಗ ಮಾಡಿರಿ. ಹೆಂಗೆ ವಿಯೋಗ ಮಾಡ್ತೀರಿ? ವಿಯೋಗ ಹೆಂಗೆ? ಸ್ಫಟಿಕಕ್ಕೂ ದಾಸಾಳುವಿಗೂ ಹಿಂಗೆ ವಿಯೋಗ ಮಾಡಿದೆವು. ಇದು ಸ್ಫಟಿಕ ದಾಸಾಳು ತೆಗೆದೆವು. ಇಲ್ಲಿ ಹೆಂಗೆ ತೆಗಿತೀರಿ? ಆ ಒಳಗಿನ ಅಂತರ್ನ ಹೊರಗೆ ತೆಗೀರಿ. ಅದಕ್ಕೆ ಅರ್ಥ ಬರ್ತಾ ಅದಕ್ಕೆ ತೆಗೀರಿ. ಅಂದ್ರೆ ಅವರು ನಿಮ್ಗೆ ಕೆಲವು ಶಬ್ದಗಳು ಏನದಾವಲ್ಲ, ಅಲ್ಲಿ ಚಂದ್ರೋದಯ ಪ್ರಾರಬ್ಧ ವಿಮುಖವೇ. ಚಂದ್ರೋದಯದ ಶಬ್ದ ಅಂತರು ಪ್ರಾರಬ್ಧ ವಿಮುಖವೇ. ಪ್ರಾರಬ್ಧ ಮುಗೀತು. ಅವ್ರು ಕೊಟ್ಟರೆ ಅಲ್ಲಿ ಶಬ್ದ ವಿಚಾರ ಚಂದ್ರೋದಯದಲ್ಲಿನೇ ಪ್ರಾರಬ್ಧ ವಿಮುಖವೇ. ಪ್ರಾರಬ್ಧ ವಿಮುಖ ಎಂದೇನು? ಇವತ್ತಿನ ಪ್ರಾರಬ್ಧ ಮುಗೀತು ಅಂದ್ರೆ ಅಲ್ಲಿ ಸುಸುಪ್ತಿ ಅವಸ್ಥೆ ಬರ್ತಪ್ಪ ಅಂದ್ರೆ ಸುಸುಪ್ತಿಯಲ್ಲಿ ಏನಿಲ್ಲ, ಅವು ಅಂತಃಕರಣ ಏನಾಗ್ತದೆ? ಲಯ ಆಗ್ತದೆ. ಈಗ ಸುಸುಪ್ತಿಯಲ್ಲಿ ಆತ್ಮ ಕರ್ತ ಭೋಗ್ತಾನೇನು ಅಂದರೆ ವಿಯೋಗ ಆದಾಗ ಅಂದ್ರೆ ಪ್ರಾರಬ್ಧ ವಿಮುಖ ಆದಾಗ ಅಂತಃಕರಣ ಲಯ ಆದಾಗ ಆವಾಗ ಆ ಕರ್ತೃತ್ವ ಭೋಕ್ತೃತ್ವ ಆತ್ಮನಲ್ಲಿಲ್ಲ. ಅಂದರೆ ಅಂತಃಕರಣದೇ ಧರ್ಮ ಕರ್ತಾ ಭೋಗ್ತಾ, ವಾಸ್ತವಿಕ ಆತ್ಮನಲ್ಲಿ ಕರ್ತಾ ಭೋಗ್ತಾ ಇಲ್ಲ. ಹಿಂಗೆ ಹೇಳಿ ಬರ್ಬೇಕು ರೀ ಮಾರಾದ್ರೆ. ಒಂದೇ ಚಂದ್ರೋದಯ ಸಾಕಂತ ಹೇಳಿದಿಲ್ಲ, ಹಿಂಗೆ ನಿಮ್ಗೆ ಹೇಳಿ ಬರಬೇಕು. ತಿಳಿತಾ? आत्मा वो भी आते अंतःकरण आत्मा नहीं और हम कर्ता भोक्ता ये उक्त अनुभव तो लोहिता स्फटिका ऐसा अनुभव की नहीं ब्रह्मरूप ही है आते अनुभवते. अंतःकरण की आत्मरूपता सिद्ध हुए नहीं. ठीक है? और अन्यो अंतरात्मा विज्ञानमय इस श्रुति का भी ता विज्ञानमय की आत्मरूपता विषय तात्पर्य नहीं, तात्पर्य ಇಲ್ಲ. ಹೆಂಗಲ್ಲಿ
ಹಿಂದೆ ಅವರು ಪ್ರಾಣ ಆತ್ಮನೇ ಅಂದರೆ ಯೋ ಅಂತರ ವಿಜ್ಞಾನಮಯ ಅಂದರಲ್ಲ, ಹಂಗೆ ಇಲ್ಲಾದರೂ ಕೂಡ ಆ ವಿಜ್ಞಾನಮಯಕ್ಕೆ ಶ್ರುತಿದ ಹೇಳಿದರೆ ಮುಂದೆ ಅನ್ಯೋ ಅಂತರಾತ್ಮ ಆನಂದಮಯ, अन्यो अंतरात्मा आनंदमय। यह श्रुति ता विज्ञानमय ते भी अंतर दूसरे आनंदमय को ही आत्मा कहे जाते। ता श्रुति ते भी विज्ञानमय की आत्मरूपता सिद्ध होवे नहीं कहते। अंतःकरण तथा अंतःकरण की वृत्ति आत्मा नहीं, इस करने करके मनोमय कोश का भी आत्मरूपता खंडन करया। जिस कारण से सरल ಬುದ್ಧಿ ಕಿ ನ್ಯಾಯಿ ಸೊ ಮನ್ भी ಅಂತಃಕರಣಕ್ಕೆ ವೃತ್ತಿ ಮನಸ್ಸಾದರೂ ಆ ಬುದ್ಧಿ ಒಂದು ಅಂತಃಕರಣದಲ್ಲಿ ಮನ ಬುದ್ಧಿ ಚಿತ್ತ ಅಹಂಕಾರ, ಆದ್ದರಿಂದ ಈ ಬುದ್ಧಿ ಆತ್ಮ ಅಲ್ಲ. ವಿಚಾರ ಚಂದ್ರೋದಯದಲ್ಲಿ ಬುದ್ಧಿ ಮತ್ತು ಆತ್ಮ ಕ್ಷಣಿಕ ಎರಡು ಕೂಡ್ಕೊಂಡು ತಾದಾತ್ಮ ಸಂಬಂಧ ಅಂತ ಹೇಳಲ್ಲ, ಎರಡೂ ಕೂಡ್ಕೊಂಡು ಇದ್ರೂ ಕೂಡ ಅಭೇದ ಅದ. ಎರಡೂ ಹಿಂಗೆ ತಾದಾತ್ಮ ಸಂಬಂಧ ಹೇಳ್ಯಾರವ್ರು, ಆದರೂ ಎರಡೂ ಅಭೇದ ಇದ್ದರೂ ಕೂಡ ಭೇದ ಅದ. ಹಾಂ, ಕಲ್ಪಿತ ಭೇದ, ವಾಸ್ತವ ಭೇದ ಎರಡಕ್ಕೆ ತೋರ್ಲಕತ್ತದೆ. ಎರಡು ಬುದ್ಧಿ ಮತ್ತು ಆತ್ಮ ಕೂಡ್ಕೊಂಡೆ ನನಗೆಲ್ಲ ತಿಳಿತದೆ, ನನ್ನ ತತ್ವಾನುಸಂಧಾನ ಎಲ್ಲ ತಿಳಿತೈತಿ ಅಂತಾನೆ. ಚಂದ್ರೋದಯ ತಿಳಿತದೆ ಎಲ್ಲ ನನಗೆ ಅಂತಾನೆ. ಅಂದರೆ ತಿಳಿಯುವ ಧರ್ಮ ಆ ಬುದ್ಧಿದ ಅಲ್ಲ, ಆತ್ಮಂದು ತಿಳಿಯೋ ಧರ್ಮದ ಬಂದು ನನಗೆಲ್ಲ ತಿಳಿತದೆ ಅಂತಾನೆ. ನನಗೆಲ್ಲ ತಿಳಿತದೆ, ಚಂದ್ರೋದಯ ತಿಳಿಬೇಕದ ರೀ, ತಿಳಿತದೆ ಅನ್ನೋದಕ್ಕೆ ಬುದ್ಧಿಗೆ ಇಲ್ಲ, पण ತಿಳಿತದ ಅಂತ ಅಂತಾನೆ. ವಾಸ್ತವಿಕ ತಿಳಿಯೋ ಧರ್ಮ ಯಾವ್ದು? ಆತ್ಮಂದಿ. ಆದರೂ ಎರಡೂ ತಾಜಾತ್ಮ ಇರೋಣದ್ರಿಂದ ಅವೇಲಿ ತಾಜಾತ್ ತೋರಿದ್ರು ಎರಡೂ ಭಿನ್ನನೇ ಆದವು. ಎರಡೂ ಭಿನ್ನನೇ ಆದವಕ್ಕೆ ದೃಷ್ಟಾಂತ ಏನು ಕೊಟ್ಟಾರ ಮಹಾರಾಜ? ಮಹಾರಾಜ ನಾಳೆ ಬರಲ್ಲ ಈಗ. ಮಹಾರಾಜ ಹಿಂಗೆ ಕೇಳಿದರೆ ನಮ್ಗೆ ಹೆಚ್ಚಿಗೆ ಓದಪ್ಲೆ ಆಗ್ತದೆ. ಸುಮ್ಮನೆ ಹಿಂಗೆ ಕೂತು ತೆಳಗೆ ಕೂತು ಒಂದು ಪುರಾಣ ಹೇಳೋದು. ಒಮ್ಮೆ ನೋಡಿದರೆ ಮಹಾರಾಜರಿಗೆ ಹಿಂಗಾದ್ರೆ ಚಂದ್ರೋದಯ ಲಘು ಲಘು ತಿಳಿತದೆ. ಭಾಳ ಕೇಳ್ತಾರೆ ಬಾರ ಮತ್ತು ಮೂರ್ತಾನೆ ಮತ್ತು ನಾನು ಹೇಳ್ತೀನಿ. ಅಂದ್ರೆ ಅವ್ರ ದೃಷ್ಟಾಂತ ಏನು ಕೊಟ್ಟಾರ ಅಲ್ಲಿ ಕಿ ತಪ್ತಲೋಹ ಅಂದರೆ ಕಾಯ್ದ ಕಬ್ಬಣ ಮ್ಯಾಲ ನೀವು ಕಬ್ಬಣ ಮತ್ತು ಕಬ್ಬಣ ಬೆಂಕಿ, ಈ ಕಂಬಾರ ಒಳಗೆ ಬೆಂಕಿ ಹಾಕ್ತಾರಲ್ಲ ಕೂಡ ಏನಾರು ಮಾಡ್ಲಿಕ್ಕೆ ಕಡಾಯಿ ಕೂಡ ಇದು ಕೊಳ್ಳಿ ಕಾಸ್ತಾರಲ್ಲ ಕೆಂಪು, ಹೌದಿಲ್ಲ? ಈಗ ನಾವು ಏನಂತೇವೆ? ಕಬ್ಬಣ ಸುಡ್ಲಕತ್ತೆ ಅಂತಾರೆ. ಕಬ್ಬಣ ಸುಡ್ತದೇನು? ಕಬ್ಬಣ ಸುಡಬೇಕು, ಇಲ್ಲೊಂದು ಕಬ್ಬಣ ಇಟ್ಟಾರೆ. ಕಬ್ಬಣ ಸುಡ್ತದೇನು? ಇಲ್ಲ. ಸುಡು ಧರ್ಮಿ ಬೆಂಕಿದು, ಸುಡು ಧರ್ಮಿ ಅದರದು ಬೆಂಕಿದೆ. ಅದು ನಾವು ಅಂತೇವೇನು? ಕಬ್ಬಣ ಸುಡ್ಲಕತ್ತೆ. ಅದು ಯಾವ ಕಾಲದಾಗ ನೀವು ಆ ಬೆಂಕಿ ಮೇಲೆ ನೀರು ಹಾಕ್ರಿ, ನೀರು ಹಾಕಿದ್ಮೇಲೆ ತಣ್ಣಗಾಗ್ತದೆ. ಈಗ ಸುಡ್ತದೇನು? ಅಂದರೆ ತಪ್ತಲೋಹದಲ್ಲಿ ಅಗ್ನಿ ಮತ್ತು ಲೋಖಂಡ ಎರಡೂ ಕೂಡ್ಕೊಂಡು ಇದ್ರೂ ಕೂಡ ಅವು ಭಿನ್ನನೇ ಅದಾವ. ನೀರು ಹಾಕೋಣ ಭಿನ್ನ ಐತೇನೆ, ಇಲ್ಲಿ ಸುಡ್ತದೇನೀಗ ಅದು ಕಬ್ಬಣ ಸುಡ್ತದೆ. ಈಗ ನೀರು ಹಾಕಿ ಒಂದು ಕೊಡ ಮೇಲೆ ನೀರು ಹಾಕ್ರಿ ಥಂಡ, ಮತ್ತು ಹಿಂದ್ಗಡೆ ಅವ್ನು ನೀರು ಹಾಕ್ತಾನಿಲ್ಲ, ಎಲ್ಲ ಆದಮೇಲೆ ಬಡದ ಮೇಲೆ ನೀರು ಹಾಕ್ತಾನಿಲ್ಲ. ಮತ್ತು ಈಗ ಅದು ಸುಡ್ತಾನೇನು? ಅಲ್ಲೇ ಸುಡ್ಕೋತಿದ್ರೆ ಮನೆಗೆ ಹೋಯ ನಾವು, ಇಲ್ಲಿ ನಿನ್ನ ಬಲಿಯಲ್ಲಿ ಸುಡ್ಲಕತ್ತಾನ. ಯಾರು ಹೋಯ್ತಾರೆ ಮನೆಗೆ ಸುಡೋದಕ್ಕೆ? ಹಾಂ, ಹೋಯ್ತಾರೇನು? ಅಂದರೆ ಎರಡು ತಾಜಾತ್ಮ ಸಂಬಂಧ ಅವೇದಿದ್ರೂ ಕೂಡ ಎರಡೂ ಭಿನ್ನನೇ ಅದಾವ. ಇನ್ನೊಂದು ದೃಷ್ಟಾಂತ ಏನು ಕೊಟ್ಟಾರ? ಆಕಾಶ ಪ್ರಕಾಶ. ಅಲ್ಲಿ ಚಂದ್ರೋದಯದಾಗೆ ಮಹಾರಾಜ, ಇದು ಚಂದ್ರೋದಯ, ವಿಚಾರ ಚಂದ್ರೋದಯದಲ್ಲಿ ಕೆಳಗ ಆಕಾಶ ಪ್ರಕಾಶ. ಈಗ ಎರಡು ಪ್ರಕಾಶ, ಲೈಟ್ ಪ್ರಕಾಶ ಅದಿಲ್ಲ, ಮತ್ತು ಇಲ್ಲಿ ಆಕಾಶ ಅದಿಲ್ಲ. ಆಕಾಶ ಪ್ರಕಾಶ ಎರಡೂ ಈಗ ಅಭೇದ ಅದಿಲ್ಲ. ಎರಡೂ ಅಭೇದ ಇದ್ರೂ ಕೂಡ ಎರಡೂ ಭಿನ್ನನೇ ಅದಾವ. ಹೆಂಗೆ ಭಿನ್ನ ಅದಾವ ಮಹಾರಾಜ? ಲೈಟ್ ತೆಗಿ, ಪ್ರಕಾಶ ಹೋಯ್ತಿಲ್ಲ, ನಾನು ಆಕಾಶ ಹೋಯ್ತದ ಕೂಡ, ಆಕಾಶ ಹೋಗಲ್ಲ. ಅಂದರೆ ಪ್ರಕಾಶ ಯಾವಾಗ ಹೋಯ್ತಾ ಅಂದಮೇಲೆ ಪ್ರಕಾಶ ಆಕಾಶ ಎರಡೂ ಕೂಡ್ಕೊಂಡಿದ್ರು ಕೂಡ ಅವೆರಡೂ ಭಿನ್ನನೇ ಅದಾವ. ಹಂಗೆ ಬುದ್ಧಿ ಆತ್ಮ ಎರಡೂ ತಾಜಾತ್ಮ ಸಂಬಂಧ ಕೂಡ್ಕೊಂಡು ಅದಾವ. ಅದರ ಧರ್ಮ ಇದರಲ್ಲಿ, ಬುದ್ಧಿ ಧರ್ಮ ಇದರಲ್ಲಿ ನನಗೇನು ತಿಳಿಯಲ್ಲ ಅಂತ. ಇದು ಬುದ್ಧಿ ಅಂತ ನನಗೆಲ್ಲ ತಿಳಿತಾ ಅಂತ. ವಾಸ್ತವಿಕ ತಿಳಿಯೋದು ಧರ್ಮ ಇದರದು, ಇದು ತಿಳಿಲಾರ್ದು. ಒಂದು ತಾಜಾತ್ಮ ಸಂಬಂಧ ಕೂಡ್ಕೊಂಡದ. ಸುಷುಪ್ತಿಯಲ್ಲಿ ಬುದ್ಧಿ ಇಲ್ಲ. ಆಯ್ತಾ? बुद्धि की न्यायी सो मन भी अंतःकरण की वृत्ति है इति शंका उक्त दोषों